ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಬಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ ನಿಮಗೆ ಬೇಸಿಕಲಿ ಏನು ನೋಡೋದಕ್ಕೆ ಸಿಗುತ್ತೆ ಅಂದರೆ ಕುಕಿಂಗ್, ಲೈಫ್ ಸ್ಟೈಲ್, ಸ್ಕಿನ್ ಕೇರ್, ಹಾಲ್ಸ್ ಆ್ಯಂಡ್ ಟ್ರಾವೆಲಿಂಗ್, ಆಲ್ಸೋ ಫಿಟ್ನೆಸ್. ಇಂಟ್ರೆಸ್ಟೆಡ್ ಇನ್ ಎನಿ ಆಫ್ ದಿಸ್ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನನ್ನ ಫಸ್ಟ್ ವಿಡಿಯೋ ಆಗಿದೆ. ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದೆಲ್ಲ ಕ್ಲೀನ್ ಮಾಡಿ ಹಾಗೆ ಆಯಿಲ್ ಡಿಸ್ಪೆನ್ಸರ್ ಶೀಟ್ ಇಟ್ಟಿರೋದೆಲ್ಲ ಫುಲ್ಲು ಆಯಿಲ್ ಆಗಿತ್ತು. ಆಗಾಗಂತೂ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಟೈಮ್ ಸಿಕ್ಕಿದಾಗ ಮಾತ್ರ ಅದನ್ನು ಫುಲ್ಲಾಗಿ ಎಲ್ಲ ತೆಗ್ದು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಸ್ಟವಲ್ಲಿರೋ ಆ ಸಿಲ್ವರ್ ಕಲರ್ ಪ್ಲೇಟ್ಸ್ ಅಂತೂ ತೆಗಿಯೋಕ್ಕೆ ಆಗಲ್ಲ, ಅದು ಫಿಕ್ಸ್ ಆಗಿಬಿಡೈತೆ. ಸೊ ಅದಕ್ಕೆ ಅಲ್ಲೇ ಅದನ್ನು ನೀಟಾಗೆ ಎಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊತೀನಿ. ಈ ಕಡೆ ಕೌಂಟರ್ ಟಾಪಲ್ಲಿ ಬಂದರೆ ಟ್ರೇ ಇಟ್ಟಿದ್ದೀನಿ, ಬ್ಲ್ಯಾಕ್ ಕಲರ್ ಟ್ರೇ. ಅದ್ರ ಮೇಲೆಲ್ಲ ಡ್ರೈ ಫ್ರೂಟ್ಸ್ ಐತೆ. ಅದು ಮೇಲಿರೋದ್ರಿಂದ ಸ್ವಲ್ಪ ಎಲ್ಲ ಧೂಳಾಗಿರುತ್ತೆ ಬಾಕ್ಸಸ್ ಮೇಲೆಲ್ಲ. ಸೊ ಅದು ಯಾವಾಗ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೋತೀನೋ ಅವಾಗ ಇದನ್ನು ಸ್ವಲ್ಪ ಹಂಗೆ ಧೂಳೆಲ್ಲ ಒಡಿಸಿ ಎಲ್ಲ ನೀಟಾಗಿ ಮಾಡ್ಕೋತೀನಿ. ಮನಿ ಪ್ಲ್ಯಾಂಟ್ನ ನೀಟಾಗಿ ಎವ್ರಿ ವೀಕ್ ಒಂದ್ಸತಿ ನಾನು ವಾಟರ್ ಫಿಲ್ ಮಾಡಿಡ್ತೀನಿ. ಎಲ್ಲ ಕ್ಲೀನಿಂಗ್ ಮುಗ್ದಾದ್ಮೇಲೆ ಇವಾಗ ನೋಡಿ ನನ್ನ ಟಾಪ್ ಹೆಂಗೆ ಕಾಣಿಸುತ್ತೆ ಅಂತ. ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನನೇ ಆಗಿತ್ತು, ಲಂಚ್ ಟೈಮ್. ಸೊ ಡಿಫ್ರೆಂಟಾಗಿ ಆಂಧ್ರ ಸ್ಟೈಲ್ ಪಾಲಕೂರ ಹುಳ್ಳಿಖಾರ ಮಾಡೋಣ ಅಂತ ಇವಾಗ ಮಾಡ್ತಿದ್ದೀನಿ. ತುಂಬ ಸಿಂಪಲ್ ರೆಸಿಪಿ. ಒಂದು ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಚಿಲ್ಲಿ ಪೌಡರ್ ಎಲ್ಲ ಹಾಕಿ ತರಿಯಾಗಿ ರುಬ್ಕೋಬೇಕು. ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ. ಅದಾದಮೇಲೆ ತರಿಯಾಗಿ ರುಬ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಬಿಡಿ. ಮತ್ತು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಬಿಡೋ ಗಂಟ ಕಾಯ್ದು ಸ್ವಲ್ಪ ಅರಿಶಿನ, ಬೇಕಾಗಿದ್ದರೆ ಉಪ್ಪು ಹಾಕ್ಕೊಳ್ಳಿ. ಐದು ನಿಮಿಷ ಅದನ್ನು ಮುಚ್ಚಿಡಿ. ಆವಾಗದು ನೀರು ಬಿಡುತ್ತೆ. ನೀರು ಬಿಟ್ಟು ಸ್ವಲ್ಪ ಅದು ಮುಚ್ಚಿಲ್ಲ ತೆಗೆದಿಟ್ಬಿಡಿ. ಆಮೇಲೆ ಅದು ಡ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ಬಿಟ್ಟಾದಮೇಲೆ ಪಾಲಕ್ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ರೈಸೇ ಚೆನ್ನಾಗಿರೋದು, ಅದಕ್ಕೋಸ್ಕರ ರೈಸ್ ಇಟ್ಕೊತಾ ಇದ್ದೀನಿ. ರೈಸ್ ಹಾಕ್ಕೊಳ್ಳಿ, ಆಮೇಲೆ ಪಾಲಕೂರ ಹಾಕ್ಕೊಳ್ಳಿ. ಹಂಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್.